ಗುಣಾತ್ಮಕ ಬದಲಾವಣೆಯಾಗಬೇಕು, ಸಾಮಾಜಿಕವಾಗೂ ಕೆಲವೊಂದು ಬದಲಾವಣೆಯಾಗಬೇಕು. ಆದರೆ ಮೊದಲಿಗೆ ಈಗ ಬರ್ತಾ ಇರುವಂತಹ ಪ್ರಶ್ನೆ ಶ್ರುತಿ, ಹೀರೋಯಿನ್ಸ್ ಮೊದಲಿಗೆ ಈಗ ಹೀರೋಯಿನ್ಸ್ನ ರಕ್ಷಣೆ ಬಗ್ಗೆ, ಅವರ ಸುರಕ್ಷತೆ ಬಗ್ಗೆ ಸಿನಿಮಾ ಇಂಡಸ್ಟ್ರಿ ಇವಾಗ ಎಚ್ಚೆತ್ತುಕೊಳ್ಬೇಕು ಅಂತ ಅನ್ನಿಸ್ತಿದೆಯಾ ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ? ನಾನಿದನ್ನ ಭಾವನಾ ಇನ್ನೊಂಚೂರು ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲೇ ನೋಡ್ತಾ ಇದ್ದೀನಿ. ಅಂಡ್ ನಾನು ಮಾತ್ರ ಅಲ್ಲ, ಐ ಆಮ್ ಶೋರ್ ಸ್ಮಿತಾ ಅಂಡ್ ಸರ್ ಆಲ್ಸೋ ಅಗ್ರೀಸ್ ವಿತ್ ಮೀ ದಟ್ ಇದು ಬರೀ ಹೀರೋಯಿನ್ಸ್ ವಿಚಾರ ಮಾತ್ರ ಅಲ್ಲ, ಇದು ಒಂದು ಹೆಣ್ಣಿನ ವಿಚಾರ. ಆ್ಯಂಡ್ ಒಂದು ಹೆಣ್ಣಾಗಿ ಇಂಡಸ್ಟ್ರಿ ಮಾತ್ರ ಅಲ್ಲ, ಇಡೀ ಸಮಾಜ ನಿಂತ್ಕೋಬೇಕು. ಖಂಡಿತ. ಆ್ಯಂಡ್ ಇಂಡಸ್ಟ್ರಿ ವಿಚಾರಕ್ಕೆ ನಿಜವಾಗ್ಲೂ ಐ ಡೋಂಟ್ ವಾಂಟ್ ಟು ಫಿಲ್ಟರ್ ಇಟ್ ಆ್ಯಂಡ್ ಬ್ರಿಂಗ್ ಇಟ್ ಡೌನ್ ಟು ದ ಇಂಡಸ್ಟ್ರಿ. ಇದು ಅದ್ರ ಬಗ್ಗೆ ಅಲ್ಲ. ಐ ಜಸ್ಟ್ ವಾಂಟ್ ಟು ಸೇ ಸಮಥಿಂಗ್ ಹಿಯರ್. 10 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಂಡಸ್ಟ್ರಿಲಿ ಇರೋ ಎಲ್ಲರೂ ಫ್ರಮ್ ಅ ಸ್ಪಾಟ್ ಬಾಯ್ ಟು ಮೈ ಡ್ರೈವರ್ ಟು ಎವ್ರಿಬಡಿ ಈಸ್ ಅ ವೆರಿ ಡೀಸೆಂಟ್ ಪರ್ಸನ್. ನನ್ನ ಜೊತೆ ತುಂಬ ಡಿಗ್ನಿಫೈಡ್ ಆಗಿ ಬಿಹೇವ್ ಮಾಡಿದ್ದಾರೆ. ಎಷ್ಟೋ ರಾತ್ರಿಗಳು ನಾನು ಒಬ್ಬಳೇ ಹೋಗಿದ್ದೀನಿ ಮನೆಗೆ. ನಮ್ಮ ಅಪ್ಪ ಅಮ್ಮನ ಯಾವತ್ತೂ ಶೂಟಿಂಗ್ ಕರ್ಕೊಂಡು ಹೋಗಿಲ್ಲ. ಸೊ ಯಾವತ್ತೂ ನನಗೆ ಯಾವ ತೊಂದರೆನೂ ಆಗಿಲ್ಲ. ನಾನು ಕೂಡ ಅಗ್ರಿ ವಿತ್ ಹರ್. ನನ್ನ ಅಮ್ಮ, ನನ್ನ ತಂದೆ ಆಗಿರ್ಲಿ, ನನ್ನ ತಾಯಿ ಆಗಿರ್ಲಿ ಶೂಟಿಂಗ್ ಬರಲ್ಲ. ನನ್ನ ಜೊತೆ ಒಂದು ಟೀಮ್ ಇದ್ದಾರೆ, ಹೌದು, ಬಟ್ ಈಗಿದ್ದಾರೆ 2 ವರ್ಷದಿಂದ. ಇದಕ್ಕಿಂತ ಮುಂಚೆ ನಾನು ಐ ಹ್ಯಾವ್ ಟ್ರಾವೆಲ್ಡ್ ಅಲೋನ್. ಆಡಿಷನ್ಸ್ ಅಲ್ಲಿ ಆಗಿರ್ಲಿ, ನಾನು ಬಸ್ ಹತ್ಕೊಂಡು ಚೆನ್ನೈ ತನಕ ಹೋಗಿದ್ದೀನಿ ಆಡಿಷನ್ಸ್ಗೋಸ್ಕರ. ಅಲ್ಲಿ ನನಗೆ ಮೊಮೆಂಟ್ ಏನೋ ತಪ್ಪು ಅನಿಸ್ತಾ ಇದೆ ಅಂತ ಒಂದು ಊಹೆ ಬಂದಿದ ತಕ್ಷಣ ತಿರ್ಕೊಂಡು ನಾನು ವಾಪಸ್ ಹೋಗಿದ್ದೀನಿ. ಅದು ಕೂಡ ಆಗಿದೆ. ಅಷ್ಟು ಅವೇರ್ ಆಗಿರ್ಬೇಕು. ವಿ ಶುಡ್ ನಾಟ್ ಜಸ್ಟ್ ಹೋದ ತಕ್ಷಣ ಎಲ್ಲರೂ ನೋಡ್ಬೇಕು, ಸ್ಟುಪಿಡ್ ಆಗಿರಬಾರ್ದು ಆಸ್ ವಿಮೆನ್. ಅದು ತುಂಬಾನೇ ಇಂಪಾರ್ಟೆಂಟ್ ಭಾವನಾ. ನಾವು ಹೆಣ್ಮಕ್ಳಾಗಿ ದ ಮೊಮೆಂಟ್ ವಿ ಆರ್ ಸ್ಟ್ರಾಂಗ್. ಹೌದು, ಅದಿರಲೇಬೇಕು. ಹೆದರಿಕೆ ಅಲ್ಲ ಇದಕ್ಕೆ ಆನ್ಸರು. ಹೆದರ್ಕೊಳ್ಳೇಬಾರ್ದು. ಇದು ಇನ್ನೊಂಚೂರು ಜಾಸ್ತಿ ನಮ್ನ ಕೋಪ ಹಚ್ಚಿಸ್ಬೇಕು. ಅವ್ರಿಗೆ ಪವರ್ ಕೊಡುತ್ತೆ. ಎಕ್ಸಾಕ್ಟ್ಲಿ. ನಾವು ಹಿಂಗಂದ ತಕ್ಷಣ ಅವ್ರು ಹಿಂಗ ಆಗ್ತಾರೆ, ಬಗ್ಗದ ಜುಟ್ಟು ಹಿಡಿತಾರೆ, ಎದೆಗೆ ಓದಿಬೇಕು. ಇದೇ ಈಗ ಮಾತಾಡ್ತಿದ್ವಿ, ವಿ ವರ್ ಟಾಕಿಂಗ್ ಅಬೌಟ್ ಇಸ್ ವೈಲೆನ್ಸ್ ದಿ ಆನ್ಸರ್ ಅಂತ. ನಾನು ಎಸ್ ಅಂತಾನೆ ಹೇಳ್ತೀನಿ. ಅನ್ ಐ ಫಾರ್ ಅನ್ ಐ, ಅ ಟೂತ್ ಫಾರ್ ಅ ಟೂತ್. ಈಗ ತಾನೇ ನಾನು ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್. ಯಾವನಾದ್ರೂ ಬಂದು ನಿಮ್ಮನ್ನ ಅನ್ಕಂಫರ್ಟಬಲ್ ಸಿಚುವೇಶನ್ ಅಲ್ಲಿ ಹೆಂಗಾದ್ರೂ ಬಿಹೇವ್ ಮಾಡಿದ್ರೆ, ಅನ್ಕಂಫರ್ಟಬಲ್ ಆಗಿ ಟಚ್ ಮಾಡಿದ್ರೆ ಹೆದರ್ಕೋಬೇಡಿ. ಅಯ್ಯೋ ಹೋಗಿ ಅಮ್ಮ ಅಪ್ಪ ಹತ್ರ ಹೇಳ್ಬೇಡಿ. ಹಿಂದೆ ತಿರ್ಕೊಂಡು ಗೋ ಕ್ಯಾಚ್ ಹಿಸ್ ನೆಕ್ ಅಂಡ್ ಸ್ಲ್ಯಾಪ್ ಹಿಮ್. ನಾನು ಯಾವಾಗ್ಲೂ ಹೇಳ್ತೀನಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇವನ್ನ ಬಿಟ್ರೆ ಇನ್ನೊಂದ್ಸತಿ ಮತ್ತೆ ಹೋಗ್ತಾನೆ. ಇಟ್ ವಿಲ್ ಗಿವ್ ಹಿಮ್ ಪವರ್, ಇಟ್ ಗಿವ್ಸ್ ಹಿಮ್ ಅ ಸೈಕಲಾಜಿಕಲ್ ಹ್ಯಾಪಿನೆಸ್. ಅದು ಏನೋ ಒಂದು ಸೈಕಲಾಜಿಕಲ್ ಇಶ್ಯೂ. ಇಟ್ ಈಸ್ ಅ ಸೈಕಲಾಜಿಕಲ್ ಇಶ್ಯೂ. ಏನಂತೀರಾ ಸರ್? ಅಂದ್ರೆ ಶ್ರುತಿ ಹೇಳಿದ್ದಕ್ಕೆ ಏನು ಹೇಳ್ತೀರಾ? ಐ ಡು ಅಗ್ರಿ ವಾಟ್ ಎವರ್ ಶಿ ಸೇಸ್, ಇಟ್ ಇಸ್ ರೈಟ್. ಇದು ಹೆದರ್ಕೊಂಡು, ಭಯ ಪಟ್ಕೊಂಡು, ಯಾರ ಮುಂದೆ ಹೇಳಾರ್ದೆ ಮುಜುಗರ ಕೊಡೋದು, ಇದೆಲ್ಲ ಮಾಡಕ್ ಹೋಗ್ಬಾರ್ದು. ನಾವು ನಮ್ಮ ಬೆಳೆಸೋದ್ರಲ್ಲಿ ತಪ್ಪಿದೆ. ತಂದೆ ತಾಯಿ ಶಾಲೆಯಲ್ಲಿ ತಪ್ಪಿದೆ. ಈ ಸಂಜೆ ಬೇಗ 7 ಗಂಟೆಗೆ ಒಳಗೆ ಬಾ, 6 ಗಂಟೆ ಒಳಗೆ ಬಾ, ಇದೆಲ್ಲ ಅಲ್ಲ. ಇದು ಈ ಡ್ರೆಸ್ ಹಾಕ್ಬೇಡ, ಆ ಡ್ರೆಸ್ ಹಾಕ್ಬೇಡ. ಗಂಡು ಮಕ್ಕಳು ಏನು ಮಾತು ನಡೀತದೆ, ಹೆಣ್ಮಕ್ಳು ನೀವು ಭಾಳ ಹುಷಾರಾಗಿರ್ಬೇಕು, ಹೀಗೆಲ್ಲ ನಾವು ಕಲಿಸ್ತೇವೆ. ಹೆಣ್ಮಕ್ಳು ಗಂಡು ಹುಡುಗ ಏನಾದರೂ ಮನೆಯಲ್ಲಿ ಆ ಹುಡುಗಿ ಬಗ್ಗೆ ಕಮೆಂಟ್ ಮಾಡ್ತಿದ್ರೆ ಹಾ ಅಂತ ನಗ್ತೇವೆ. ಆದರೆ ಅದನ್ನ ನಾವು ಹೇಳ್ಬೇಕು. ತಂದೆ ತಾಯಿ ಆದರು, ಅಣ್ಣತಮ್ಮರಾದರು, ನೋಡಪ್ಪ ನಿನ್ನ ಮನೇಲೂ ತಂಗಿ ಇದ್ದಾಳೆ, ತಕ್ಕ ಇದ್ದಾಳೆ, ಅವಳ ಬಗ್ಗೆ ಯಾರಾದರೂ ನಿನ್ನ ಹಾಗೆ ಕಮೆಂಟ್ ಮಾಡಿದ್ರೆ ನೀ ಏನು ಮಾಡ್ತೀಯಾ, ಸಿಟ್ಟು ಬರ್ತದಿಲ್ಲ ನಿನಗೆ, ಹಂಗೆ ಬೇರೆಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಬೇಡ ಅಂತ ಮನೆಯಲ್ಲಿ ಕಲಿಸ್ಬೇಕು ನಾವು ಮಕ್ಕಳಿಗೆ. ಆ ರೀತಿ ಕಲಿಸೋದಿಲ್ಲ ನಾವು ಮಕ್ಕಳಿಗೆ. ಹೆಣ್ಮಕ್ಳಿಗೆ ನಾವು ಅಧೈರ್ಯವಂತ ಮಾಡ್ತೇವೆ, ಹೆಣ್ಮಕ್ಳಿಗೆ ನಾವು ಅಧೈರ್ಯವಂತ ಮಾಡ್ತೇವೆ. ದಟ್ ಈಸ್ ವೆರಿ ರಾಂಗ್. ನಾವು ಧೈರ್ಯ ಹ್ಯಾಂಗ್ ಫೇಸ್ ಮಾಡ್ಬೇಕು ಅನ್ನೋದು ಈ ಸಣ್ಣ ಪುಟ್ಟ ಇದು ತೊಂದರೆಗಳು ಇರ್ತವೆ. ಅದರಲ್ಲಿ ಸಂಸಾರದಲ್ಲಿ ನಾವು ನೋಡಿದ್ದೇವೆ ಸಿಕ್ಕಾಪಟ್ಟೆ ಎಷ್ಟೊಂದು ಕೇಸ್ಗಳಂದರೆ ಈ ಟಾರ್ಚರ್ ಗೀರ್ಚರ್, ಇವು ಡೌರಿ ಇದು ಬಗ್ಗೆ ಹಾರಿಬಲ್ ಇಷ್ಟೊಂದು ತೊಂದರೆ ಕೊಡ್ತಾರೆ. ಅಂದರೆ ಅವು ಇಷ್ಟು ರ್ಯಾಂಕ್ ಸ್ಟೂಡೆಂಟು, ಎಂಥ ಸ್ಫುರದ್ರೂಪಿ, ಎಷ್ಟು ಭಾಳ ಸುಂದರ ಹುಡುಗಿಯರು. 2 ಹುಡುಗಿಯರು ನಾನು ಮೈಸೂರಲ್ಲಿದ್ದಾಗೆ DCP ಇದ್ದಾಗೆ, ಒಬ್ಬಳು ಇಂಜಿನಿಯರು, ಒಬ್ಬಳು ಡಾಕ್ಟ್ರು, ರ್ಯಾಂಕ್ ಸ್ಟೂಡೆಂಟು, ಎಂಥ ಬ್ಯೂಟಿಫುಲ್ ಹುಡುಗಿಯರು. ಎಲ್ಲಿ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರ್ತದಲ್ಲ, ಬರೀ ಅಬ್ರಾಡ್ದಲ್ಲಿ ಹಳೆ ಇರಬೇಕು, ಅಮೇರಿಕದಲ್ಲಿ ಇರಬೇಕು, ಲಂಡನ್ದಲ್ಲಿ ಇರಬೇಕು, ಹೋಗಿ ಮದುವೆ ಮಾಡಿಬಿಟ್ರು. ಮದುವೆ ಮಾಡಿದ್ಮೇಲೆ ಅವರು ಇಲ್ಲಿ ತಂದೆ ತಾಯಿ ಒತ್ತಾಯಕ್ಕೆ ಇಲ್ಲಿ ಮದುವೆ ಆಗಿದ್ದು, ಅಲ್ಲಿ ಆಲ್ರೆಡಿ ದೇವರ್ ಮ್ಯಾರಿಡ್ ಅಲ್ಲೇ ಇದ್ಕೊಂಡು. ಸೊ ಕೊನೆಗೆ ಇಲ್ಲಿ ಬರ್ತೇನೆ, ಮೊದಲು ಇಂಟರ್ನೆಟ್ಟು, ಆನ್ಲೈನು, ಅದು ಇದು ಕಾಂಟ್ಯಾಕ್ಟ್ ಇತ್ತು, ಬರ್ತಾ ಎಲ್ಲ ಸ್ಟಾಪ್ ಆಗಿಬಿಡ್ತು. ಕೊನೆಗೆ ಇವು ಗೊತ್ತಾಯಿತು ಅಲ್ಲೇ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಯಾನೆ, ಆಲ್ರೆಡಿ ಮಕ್ಕಳಿದ್ದವ್ರಿಗೆ ಅಂತ. ಇವರಿಬ್ಬರು ಇಲ್ಲಿ ಸೂಸೈಡ್ ಮಾಡ್ಕೊಂಡ್ರು. ನೋಡಿ, ತಂದೆ ತಾಯಿ ಮಕ್ಕಳನ್ನು ಎದಕ್ಕೆ ಕಳಿಸಿರ್ತಾರೆ, ಅವರೊಂದು ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮಕ್ಕಳನ್ನ ನಾವು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಒಳ್ಳೆ ಅಲ್ಲ, ಒಂದು ನಿಮಿಷ, ಒಳ್ಳೆಯದು ಸಂಸ್ಕಾರ ಇರಲಿ ಅಂತ ತಿಳ್ಕೊಂಡು ಅವ್ರು ನಾಳೆ ಗಂಡದ ಏನಾದರೂ ಒಳ್ಳೆಯವನಿರಲಿ ಲೋಫರೇ ಇರಲಿ,
ಅವನಿಗೆ ಅವ್ರ ಜೀವನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ದುಡಿಲಿ ಅಂತನೋ ಉದ್ದೇಶದಿಂದ ನಾವು ಅವ್ರಿಗೆ ಕಲಿಸಿರ್ತೇವೆ. ಬಟ್ ಯಾವ ಒಬ್ಬ ಡಾಕ್ಟರ್ ಇದ್ದವರು, ಎಂಜಿನಿಯರ್ ಇದ್ದವರು ಇವರೇ ಸೂಸೈಡ್ ಮಾಡ್ಕೊಂಡ್ರೆ ಈ ಲೇ ಮ್ಯಾನ್ ಗತಿ ಏನು, ಲೇ ಹೆಣ್ಮಕ್ಳದ ಗತಿ ಏನು? ಈಗ ಇದು ನಾವು ಬೆಳೆಸೋ ರೀತಿ ಭಾಳ ತಪ್ಪಿದೆ. ಹೆಣ್ಮಕ್ಳನ್ನು ಬೆಳೆಸೋ ರೀತಿ ಭಾಳ ತಪ್ಪಿದೆ. ನಾವು ತಂದೆ ತಾಯಿಗಳು, ಶಿಕ್ಷಕರು ಎಲ್ಲ ಬದಲಾವಣೆ ಆಗಬೇಕು. ಅವ್ರಿಗೆ ನಾವು ಧೈರ್ಯ ಕೊಡಬೇಕು, ಹ್ಯಾಂಗೆ ಫೇಸ್ ಮಾಡ್ಬೇಕು ಅನ್ನೋದು ಕಲಿಬೇಕು. ಈಗಾಗಲೇ ಹೇಳ್ತಾ ಇದ್ರು ಶ್ರುತಿಯವರು, ತೊಂದರೆ ಕೊಡ್ತಾರೆ, ಇದು ಮಾಡ್ತಾರೆ, ಎರಡು ಜಾಡಿಸ್ಬೇಕು. ಸಮದ ಬಂದರೆ ಮೈಮೇಲೆ ಏನಾದರೂ ಬಂದರೆ ಮೊಳಕಾಲಿನಿಂದ ಅವ್ನು ಟೆಸ್ಟಿಕಲಿಗೆ ಒದಿಬೇಕು. ಒದ್ರೆ ಬರೋಬ್ಬರಿ ಅವನು 1 ತಾಸು ಬಿದ್ದಿರ್ತಾನೆ ಇವಾಗ ಅವನು. ಇದು ಸ್ಪ್ರೇ ಒಂದು ಇದು ಇಟ್ಕೋಬೇಕು, ಪೇಪರ್ ಸ್ಪ್ರೇ ಇಟ್ಕೋಬೇಕು, ಕಣ್ಣಿಗೆ ಹೊಡಿಬೇಕು. ಇವೆಲ್ಲ ಪ್ರಿಕಾಷನ್ ತಗೋಬೇಕು. ಧೈರ್ಯದಿಂದ ಫೇಸ್ ಮಾಡೋದು ಕಲಿಬೇಕು. ಯಾವಾಗ ನೀವು ಹೆದರ್ಕೋತೀರಿ, ಹೆದರ್ಕೊಂಡ್ಕೊಳ್ಳಿ ಅವನಿಗೆ ಮಾಡೋನಿಗೆ ಇನ್ನೂ ಇಷ್ಟು ಉತ್ಸಾಹ ಬರ್ತದೆ, ಇನ್ನೂ ಇಷ್ಟು ಇದು ಬರ್ತದೆ. ಎಲ್ಲದಕ್ಕಿಂತ ಫಸ್ಟ್ ಈಸಿ ಟೂಲ್ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಜನರನ್ನ. ಹೆಂಗಸರಿಗೆ ಹುಡುಗಿರಿಗೆ ಏನು ಹೇಳ್ಕೊಟ್ಟಿದ್ದಾರೆ, ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ತಲೆ ಬಗ್ಸ್ಕೊಂಡು ಹೋಗೋದು, ಯಾರು ನೋಡ್ತಾ ಇದ್ರೆ ಏನು ಅವಾಯ್ಡ್ ಮಾಡೋದು. ಇಲ್ಲ, ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಆಮೇಲೆ ಆ್ಯಕ್ಟರ್, ಸೊ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ಗುರಾಯಿಸ್ತಿದ್ದೀರಾ ಅನ್ಕೊಳ್ಳಿ ನೀವು, ನಾನು ಕಣ್ಣಲ್ಲಿ ಕಣ್ಣಿಟ್ಟು ಏನೂ ಮಾಡೋದು ಬೇಡ, ನೋಡಿದ್ರೆ 1 ಸೆಕೆಂಡು ಹಿಂಗೆ ಹೊಟ್ಟೋಗ್ತಾರೆ ಅವ್ರು, ಆಗೋದಿಲ್ಲ ನೋಡೋಕ್ಕೆ. ಅಲ್ಲೇ ಮುಕ್ಕಾಲು ಪಾಲನ್ನ ನೀವು ಕಟ್ ಮಾಡಿಬಿಡ್ಬೋದು. ತುಂಬ ನಾವು ಗಟ್ಟಿಯಾಗಿ ಕಾಣ್ರೆ ಅಂದರೆ ಅವ್ರ ಈಗೋ ಹರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆ ಕಾನ್ಫಿಡೆನ್ಸ್ ನ ಅವ್ರಿಗೆ ಗೊತ್ತಾಗಬೇಕು, ನಾವು ತೋರಿಸಿದ್ರೆ ಸಾಕು, ಹತ್ರ ಬರಲ್ಲ. ಪುಕ್ಲು ಅಂದ ತಕ್ಷಣ ಇಲ್ಲೊಂದು ಚಾನ್ಸ್ ಇದೆ ಅಂತ ಹತ್ರ ಬರ್ತಾರೆ. ಅದು ಫಸ್ಟ್ ಅಡ್ವೈಸ್ ನಮ್ದು. ಎಸ್ ಸ್ಮಿತಾ, ನಿಮ್ಮ ಜೊತೆ ಮಾತನಾಡ್ತೀನಿ. ಪೂಜಾ ಗಾಂಧಿ ಅವ್ರನ್ನ ನಾನು ಕೇಳ್ತೀನಿ. ಒಂದು ಪ್ರಶ್ನೆಯನ್ನು ನಾನು ತೆಗೆದಿದ್ದೆ ಪೂಜಾ ಗಾಂಧಿ ಅವರೇ, ಅಂದರೆ ನಟಿಯರ ಸುರಕ್ಷತೆ ಬಗ್ಗೆ ಎಚ್ಚೆತ್ತುಕೊಳ್ಳೋದಕ್ಕೆ, ಹೆಚ್ಚಿನ ಸುರಕ್ಷತೆಯನ್ನು ಕೊಡೋದಕ್ಕೆ ಇದು ರೈಟ್ ಟೈಮ್? ಇಂತಹ ಘಟನೆ ಈಗ ಆಗಿರುವುದು, ಇದರ ಹಿನ್ನೆಲೆಯಲ್ಲಿ ಸಿನಿಮಾ ರಂಗ ಎಚ್ಚೆತ್ತುಕೊಳ್ಬೇಕಾ ಅನ್ನುವಂಥದ್ದು? I think nobody can protect you. We have to protect ourselves, you know. ನಾವು ನಮ್ಮನ್ನ ರಕ್ಷಣೆ ಮಾಡಬೇಕು, ನಾವು ಸ್ಟ್ರಾಂಗ್ ಆಗಿರಬೇಕು. ನಮಗೆ ಯಾರಾದರೂ ಈ ಥರ ಮಿಸ್ಬಿಹೇವ್ ಮಾಡಿದರೆ, ಇಲ್ಲ ಅಂದರೆ ನಮಗೆ ಫೀಲಿಂಗ್ ಬಂದರೆ ದ್ಯಾಟ್ ಓಕೆ ಈ ಥರದ್ದು ಸಂದರ್ಭ ಬರ್ಬೋದು, ಇಲ್ಲ ಅಂದರೆ ಇಫ್ ಯು ಆರ್ ಟ್ರಾವೆಲಿಂಗ್, ವರ್ಕಿಂಗ್, ಎನಿವೇರ್, ಐ ಥಿಂಕ್ ಬರೀ ಆ್ಯಕ್ಟರ್ ಆಗಿ ಅಲ್ಲ, ಆ್ಯಸ್ ಅ ನಾರ್ಮಲ್ ಗರ್ಲ್ ಆಗಿ ಕೂಡ ನಾನು ಹೇಳೋಕೆ ಇಷ್ಟಪಡ್ತೀನಿ ದಟ್ ವಿ ಹ್ಯಾವ್ ಟು ಬಿ ಸ್ಟ್ರಾಂಗ್ ಇನಫ್ ಟು ಫೈಟ್ ಅವರ್ ಓನ್ ಬ್ಯಾಟಲ್. ಆ್ಯಂಡ್ ಎಸ್, ಹೆದರ್ಕೋಬಾರ್ದು, ಭಯ ಪಡಬಾರ್ದು. ಈ ಥರ ಏನೋ ಸಂದರ್ಭ ಬಂದರೆ ಗೋ ಆ್ಯಂಡ್ ಫೈಟ್ ಆ್ಯಂಡ್ ಹಿಟ್ ಆ್ಯಂಡ್ ಸ್ಲ್ಯಾಪ್ ಆರ್ ಕ್ಯಾರಿ ಅ ಪೆಪ್ಪರ್ ಸ್ಪ್ರೇ ಆರ್ ಡೂ ಸಮಥಿಂಗ್, ಶೌಟ್. ಐ ಥಿಂಕ್ ಜಸ್ಟ್ ಮೇಕ್ ಶೋರ್ ದ್ಯಾಟ್ ಆ್ಯಂಡ್ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ದ್ಯಾಟ್ ಆ್ಯಕ್ಟರ್ ಆಗಿ ನಾವು ಸುಮಾರು ಸತಿ ಶೂಟಿಂಗ್ಗೋಸ್ಕರ ನೈಟ್ ಜರ್ನಿ ಮಾಡ್ತೀವಿ, ಟ್ರಾವೆಲ್ ಮಾಡ್ತೀವಿ. ವಿ ಆರ್ ಅಲೋನ್ ಅಟ್ ಟೈಮ್ಸ್. ಈವನ್ ಸ್ಟಾಫು ಇರೋಲ್ಲ ಜೊತೆಗೆ, ಮೇ ಬಿ ಅವ್ರು ಬೇರೆ ಗಾಡೀಲಿ ಬರ್ತಾ ಇರ್ತಾರೆ. ಐ ಥಿಂಕ್ ವಿ ಹ್ಯಾವ್ ಟು ಬಿ ಸ್ಟ್ರಾಂಗ್ ಇನಫ್ ಟು ಹ್ಯಾಂಡಲ್ lot of things. So I think courage is the most important thing for all of us at this moment ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮೊಲೆಸ್ಟೇಷನ್ ಅಥವಾ ಇಂತಹ ಘಟನೆಗಳನ್ನ ಕುರಿತಾಗಿ ಅತ್ಯಂತ ಸಾಮಾನ್ಯ ಅನ್ನುವ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಕ್ರೌರ್ಯ ಅಂತ ಹೇಳ್ತೀರಾ? ಯಾಕಂದ್ರೆ ಇದನ್ನ ಸಾಮಾನ್ಯ ಅಂತ ಪರಿಗಣಿಸೋದೇ ದೊಡ್ಡ ತಪ್ಪು ಅಂತ ನನಗನ್ಸುತ್ತೆ. ಬೀಯಿಂಗ್ ಅ ವುಮೆನ್, ನೀವೇನಂತೀರಾ? It is I think a mental sickness first of all. People who rape or molest or even think of behaving in an indecent manner with women, 100% they are mentally sick. ಇದು ನೀವು ಕೇಳಿದ ಪ್ರಶ್ನೆಗೆ, ಇದು ನಾವು ಹಾಕೊಳ್ಳೋದು ಬಟ್ಟೆ ಬಗ್ಗೆ ಅಲ್ಲ, ನಾವು ಆಚೆ ಹೋಗೋ ಟೈಮ್ ಬಗ್ಗೆ ಅಲ್ಲ, ನಮ್ಮ ಸುತ್ತಮುತ್ತ ಯಾರು ಜನ ಇದ್ದಾರೆ ಇಲ್ಲದೆ ಇದ್ದಾರೋ ಅದ್ರ ಬಗ್ಗೆ ಅಲ್ಲ. ಪೂಜಾ ಗಾಂಧಿ ಅವ್ರು ಹೇಳಿದ ಹಾಗೆ ಹೌದು, ಇಟ್ ಇಸ್ ಅ ಮೆಂಟಲ್ ಪ್ರಾಬ್ಲಮ್. ಆ್ಯಂಡ್ ನೀವು ಕೇಳಿದ ಹಾಗೆ ಇದೀಗ ತುಂಬ ಕಾಮನ್ ಆಗೋಗಿದೆ. ಪ್ರತಿಯೊಂದು ಹೆಣ್ಣು ಕೂಡ ಯಾವುದಾದ್ರೂ ಅವ್ರ ಲೈಫಲ್ಲಿ ಈ ಒಂದು ಅನ್ಕಂಫರ್ಟಬಲ್ ಸಿಚುವೇಶನ್, ಮೊಲೆಸ್ಟೇಷನ್ ಆಗಿರಲಿ, ಗ್ರೋಪಿಂಗ್ ಆಗಿರಲಿ, ಅಬ್ಯೂಸ್ ಆಫ್ ಎನಿ ಫಾರ್ಮ್, ಸೆಕ್ಷುವಲ್ ಅಸಾಲ್ಟ್ ಅಂತ ನಾನು ಹೇಳ್ತಿಲ್ಲ ಇಲ್ಲಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಇಟ್ ಇಸ್ ನಾಟ್ ನೆಸೆಸರಿ ಇಟ್ ನೀಡ್ಸ್ ಟು ಬಿ ಸೆಕ್ಷುವಲ್. ಇಟ್ ಕ್ಯಾನ್ ಜಸ್ಟ್ ಬಿ, ಒಂದು ಹೇಳ್ತೀನಿ ಕ್ಲಾಸಿಕ್ ಇದು, ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇರ್ತೀವಿ, ಸರ್ ಹಿ ಜಸ್ಟ್ ಪುಟ್ಸ್ ಹಿಸ್ ಹ್ಯಾಂಡ್ ಔಟ್, ಎಲ್ಲಿ ಹೋಗಿ ಟಚ್ ಆಗುತ್ತೆ ಅಷ್ಟೇ ಸಾಕು, ಅದೇ ನಮ್ಗೆ ಅನ್ಕಂಫರ್ಟಬಲ್. ಇದು ಸೆಕ್ಷುವಲ್ ಅಸಾಲ್ಟ್ ಅನ್ನಕ್ಕಾಗಲ್ಲ ಅದನ್ನ. It's too much of a term for that. Groping. Sir, it is not. When you talk about sex, it means intercourse, which goes into a whole different deal. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸದ್ಯಕ್ಕೆ. ಅದು ಕಾಮನ್ ಆಗಿದೆ, ಬಟ್ ನಾಟ್ ಆಸ್ ಕಾಮನ್ ಆಸ್ ದಿಸ್. ಅದು ಕಾಮನ್ ಆದ್ರೆ ನಾವು ಜೀವನ ಮಾಡೋದೇ ಬೇಡ, ಹೆಣ್ಮಕ್ಳೇ ಹುಟ್ಟಿಸೋದು ಬೇಡ. ಯಾಕೆ ಬೇಟಿ ಬಚಾವ್ ಆಂದೋಲನ ಬೇಡವೇ ಬೇಡ. ಎಸ್, ಕೊನೆಯದಾಗಿ ಬಸವರಾಜ್ ಮಾಲ್ಗತ್ತಿ, ಇಲ್ಲ, ಇದಕ್ಕೆ ಶಿಕ್ಷೆ ಅನ್ನೋದು ಭಾಳ ಬದಲಾವಣೆ ಆಗಬೇಕು. ನಾನು 2008ದಲ್ಲಿ ನಾರ್ತ್ ಈಸ್ಟ್ DCP ಇದ್ದೆ. ಅವಾಗೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅವ್ರು ಲಿಂಗವನ್ನೇ ಕಟ್ ಮಾಡ್ಬೇಕಂತ. ಈ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ,
ಅಂಥವ್ರನ್ನ ಕಟ್ ಮತ್ತೆ ಜೀವನ ಮಾಡ್ಬೇಕು. ಬಿಡ್ಬೇಕು ಆಮೇಲೆ ಇದು ನಾನು ಹೇಳೋದು ಬರೇ ಇದು ಅಲ್ಲ, ಅದ್ರ ಬಗ್ಗೆ ಭಾಳ ಕಮೆಂಟ್ ಮಾಡಿದ್ರು. ಬೀಯಿಂಗ್ ಎ DCP ಹೌ ಕ್ಯಾನ್ ಯು ಗಿವ್ ಸ್ಟೇಟ್ಮೆಂಟ್ ಲೈಕ್ ದಿಸ್ ಅಂತ ಭಾಳ ಕಮೆಂಟ್ ಮಾಡಿದ್ರು. ನಾ ಜಸ್ಟಿಫೈ ಮಾಡ್ಕೊಂಡಿದ್ದೆ, ನೀವೇನು ಬೇಡ ಮಾಡ್ಕೊಳ್ಳಿ ಅಂತಂದು. ನಾನು ತಿಳಿದಿದ್ದು ನಾನು ಹೇಳಿದ್ದೇನೆ ಅಂತ. ಬಟ್ ಫಾರಿನ್ದಲ್ಲಿ ಅನೇಕ ದೇಶಗಳಲ್ಲಿ ಇದೆ, ಅವ್ನಿಗೆ ನಪೋಷಕ ಮಾಡುವಂಥ ಇಂಜೆಕ್ಷನ್ ಕೊಡ್ತಾರೆ. ನಮ್ಮಲ್ಲಿ ಯಾಕೆ ಮಾಡಬಾರ್ದು ಅದನ್ನು? ಹೌದು. ಮತ್ತೆ ಅವನು Actually, ಸಾಯೋವರೆಗೂ ನಾವಲ್ಲಿ they should be ಸಾಯೋವರೆಗೂ ಇವನು ಹಿಂಗೆ castrated. ಮಾಡಿದ್ದ, I want to say ಅದಕ್ಕೆ ಇವನು ಈ ಮಗ ಹಿಂಗೆ ಮಾಡಿದ್ದಾನೆ ಅಂತ ಜನ ಎಲ್ಲ ಅವ್ನಿಗೆ ತೋರಿಸ್ತಾ ಇರ್ಬೇಕು. ಮತ್ತೆ ನಮ್ಮ ಸಮಾಜನ ಅಂಥವ್ರಿಗೆ ಬಹಿಷ್ಕಾರ ಆಗ್ಬೇಕು. ಎಸ್, ಖಂಡಿತ ಎಸ್, ಖಂಡಿತ. ಬಹಿಷ್ಕಾರ ಆಗ್ಬೇಕು. ತಂದೆ ತಾಯಿ ಸತ ಮನೆಯಲ್ಲಿ ಅಂಥವ್ನಿಗೆ ಬೂಟ್ಲು ಹೊಡೆದು ಹೊರ ಹಾಕ್ಬೇಕು. ಎಸ್ 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 ಸ್ಮಿತಾ, ಫೈನಲಿ. ಸೊ ಒಂದು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಥರ ಮಾಡೋರಲ್ಲಿ ಬಹಳಷ್ಟು ಜನ ಅವರೇ ವಿಕ್ಟಿಮ್ಸು. ಅದು ಸಾಮಾಜಿಕ ನಮ್ಮ ಸಿಸ್ಟಮ್ ನಾವೇನು ಕಟ್ಕೊಟ್ಟಿದ್ದೀವಿ ಅದಕ್ಕೆ ಅವರೇ ವಿಕ್ಟಿಮ್ಸ್ ಆಗಿ ಅವ್ರು ಇದನ್ನು ಮಾಡ್ತಾ ಇರ್ತಾರೆ. ಒಂದು ನನ್ನ ಪ್ರಕಾರ ಸಾಮಾಜಿಕವಾಗಿ ಏನು ಬದಲಾವಣೆ ಬರಬೇಕು ಅಂದರೆ ನಾವು ಕಾರ್ಪೆಟ್ಟು ರಗ್ಗಿಂದ ಆಚೆಗೆ ತರಬೇಕು. ನಮ್ಮ ಹಳೆ ಕಾಲಕ್ಕೆ ಹೋದರೆ ಕಾಮಸೂತ್ರ, ನಮ್ಮ ದೇವಸ್ಥಾನಗಳನ್ನು ನೋಡಿ ಸೆಕ್ಸ್ನ ಓಪನ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾನು ಕೊಡಬೇಕಂದ್ರೆ ನಮ್ಮ ಚರ್ಚ್ಗಳಲ್ಲಿ, ನಮ್ಮ ಚರ್ಚಲ್ಲ, ಈಗ ಒಂದು ಹೊಸದು ಫಿಲಮು ಬಂದಿತ್ತು, ಅದ್ರ ಬಗ್ಗೆ ಫಿಲಮ್ ಹೆಸರು ಮರ್ತುಬಿಟ್ಟೆ, ಇಫ್ ಯು ರಿಮೆಂಬರ್. ಮ್ಯಾಕ್ಸಿಮಮ್ ಪೀಡೋಫಿಲಿಯಾ ಅಂದರೆ ಮಕ್ಕಳ ಮೇಲೆ ಆಗೋ ದೌರ್ಜನ್ಯ ಮ್ಯಾಕ್ಸಿಮಮ್ ಆಗೋದು ಚರ್ಚ್ಗಳು, ಪಾದ್ರಿಗಳು. ಯಾತಕ್ಕೆ? ಅವರಿಗೆ ಸೆಕ್ಸೇ ಲೈಫೇ ಇರಲ್ಲ, ಅವ್ರಿಗೆ ಡಿನೇ ಮಾಡಿಬಿಡ್ತಾರೆ. ಆವಾಗ ಎಷ್ಟು ವಿಕೃತವಾಗುತ್ತೆ ಮನಸ್ಸು ಅಂದರೆ ಮಕ್ಕಳ ಕಡೆ ಅವ್ರ ಗಮನ ತಿರುಗುತ್ತೆ. ಸೊ ಈ ವಿಕೃತ ಆಗೋಕ್ಕೆ ಮನಸ್ಸು ವಿಕೃತ ಆಗೋಕ್ಕೆ ಕಾರಣ ಆ ಒಂದು ವಿಷಯನ ಸಾಮಾಜಿಕವಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ದೇ ಇರೋದು, ಅದ್ರ ಬಗ್ಗೆ ಮಾತಾಡದೇ ಇರೋದು, ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡದೇ ಇರೋದು. ಅದು ಊಟ ತಿನ್ನೋ ಥರನೇ ಒಂದು ಅತಿ ಮೂಲಭೂತವಾದ ಅವಶ್ಯಕತೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇದರ ಜೊತೆಗೆ ಒಂದು ವಸ್ತುವಾಗಿ ಅಥವಾ ಒಂದು ಸರಕಾಗಿ ಹೆಣ್ಣನ್ನ ಪರಿಗಣಿಸುವಂತಹದ್ದು ಅಥವಾ ಒಂದು ಹೆಣ್ಣನ್ನ ಗಣನೆಗೆ ತೆಗೆದುಕೊಳ್ಳುವಂತಹದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ಜೊತೆಗೆ ಅವ್ರ ಅರ್ಥವೇ ಮಾಡ್ಕೊಳ್ಬೇಕಾಗಿರುವಂತಹದ್ದು ಅವರು ಎಷ್ಟು ಸರಿಸಮರೋ ಹೆಣ್ಣು ಮಕ್ಕಳು ಅಷ್ಟೇ ಸರಿಸಮರು ಅನ್ನುವುದನ್ನ ನಾವು ಇಲ್ಲಿ ಖಂಡಿತ ಮರಿಬಾರ್ದು. ಜೊತೆಗೆ ಕಾನೂನಾತ್ಮಕವಾಗಿ ಹಲವಾರು ಬದಲಾವಣೆ ನಾವು ಈಗಾಗಲೇ ಹೇಳಿದ್ವಿ. ಅದು ಆ ಜೊತೆಗೆ ಈ ಕಂಪ್ಲೇಂಟ್ ಅದು ನಾವು ಸ್ಟೇಷನ್ ಬಂದಾಗೆ ಅವ್ರು ಮೊದಲೇ ತೊಂದರೆ ಆಗಿರ್ತದೆ, ಮೊದಲೇ ಟಾರ್ಚರ್ ಆಗಿರ್ತದೆ. ನಾವು ಇನ್ನೂ ಮತ್ತಿಷ್ಟು ಮೆಂಟಲ್ ಟಾರ್ಚರ್ ಮಾಡೋದು. ಯಾವಾಗ ಹೋಗಿದ್ದೀನಿ, ಯಾಕೆ ಹೋಗಿದ್ದಿ ಅಲ್ಲಿ, ನೀ ಯಾಕೆ ಒಬ್ಬಳೆ ಯಾಕೆ ಹೋಗಿದ್ದಿ, ಈ ಹಾಗೆ ಹೀಗೆ ಅಂತಂದು ಅದು ರಿಪೀಟ್ ಮಾಡಿ ಕೊನೆಗೆ ಇದು ಕೇಸ್ ಮುಗಿಬೇಕಾದ್ರೂ ಒಂದು 5-6 ಸಲ ಬರ್ತದೆ. ಈ ಸ್ಟೇಷನ್ದಲ್ಲಿರುವಾಗ ಹವಾಲ್ದಾರ್ ಮುಂದೆ ಒಮ್ಮೆ ಹೇಳಬೇಕು, ಇನ್ಸ್ಪೆಕ್ಟರ್ ಬಂದಾಗ ಒಮ್ಮೆ ಹೇಳಬೇಕು, DCP ಬಂದಾಗ ಒಮ್ಮೆ ಹೇಳಬೇಕು. ಹೇಳಿನೇ ಅವ್ರಿಗೆ ಮೆಂಟಲ್ ಟಾರ್ಚರ್. ಈ ತರ ಬದಲಾವಣೆ ಆಗಬೇಕು, ನಮ್ಮ ತನಿಖೆಯಲ್ಲಿ ಬದಲಾವಣೆ ಆಗಬೇಕು, ಜಲ್ದಿ ಶಿಕ್ಷೆ ಆಗಬೇಕು, 6 ತಿಂಗಳೊಳಗೆ ಶಿಕ್ಷೆ. ಖಂಡಿತ ಅದೇ ಆಶಯ ನಮ್ಮದು. 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈಗ ಕೆಲವೊಂದು ಬದಲಾವಣೆಯ ಸಮಯ ಅಂತ ಪ್ರತಿ ಘಟನೆ ನಡೆದಾಗಲೂ ಕೂಡ ನಾವು ಹೇಳ್ತೀವಿ. ಆದರೆ ನಿಜವಾಗಿಯೂ ಬದಲಾವಣೆಯ ಸಮಯ ಬರಬೇಕಾಗಿದೆ. ಇಂತಹ ಕಾಮುಕರಿಗೆ, ಕೀಚಕರಿಗೆ ಖಂಡಿತವಾಗಿಯೂ ತಕ್ಕ ಶಿಕ್ಷೆಯಾಗಬೇಕು. ಕಾನೂನಾತ್ಮಕ ಕೆಲವೊಂದು ಕಠಿಣವಾದಂತಹ ಕಾನೂನು ಹೇರಬೇಕು ಅನ್ನೋದು ಎಲ್ಲ ಮಹಿಳೆಯರ ಆಶಯ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.